ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 81. ಕಾಲ್ ಮಿ ಸರ್, ಒನ್ ಮೋರ್ ಥಿಂಗ್. ಇದು ಆಫೀಸ್, ಪರ್ಸನಲ್ ವಿಷಯಗಳನ್ನು ಮಾತನಾಡಲು ಬೇರೆಯೇ ಜಾಗಗಳಿವೆ. ಪ್ಲೀಸ್ ಲೀವ್ ಮಿಸ್ ಮಾನ್ಯತಾರವರೇ ಎಂದನು. ಅವನ ಮಾತು ಕೇಳಿ ಅಳು ಬಂದರೂ ಸಹಿಸಿಕೊಂಡು ಅಲ್ಲಿಂದ ನಡೆದು ಬಾಗಿಲ ಪಕ್ಕ ಹೋದಾಗ, ಇದೇ ಮಾತನ್ನು 1 ತಿಂಗಳಲ್ಲಿ ನೀನು ಅದೆಷ್ಟು ಬಾರಿ ನನಗೆ ಹೇಳಿದ್ದೀಯವೆಂದು ನೆನಪಿದೆಯಾ ನಿನಗೆ ಎಂದವನ ಮಾತು ಕೇಳಿ ಅವನತ್ತ ತಿರುಗಿದಳು. ಮಾಮ್ ಜೊತೆ ಸೇರಿ ನೀನು ಅಳುವ ನಾಟಕ ಆಡುತ್ತಿದ್ದರೂ ನಿನ್ನ ಕಣ್ಣೀರನ್ನು ನೋಡಿ ನಾನೆಷ್ಟು ನೋವು ಅನುಭವಿಸಿದ್ದೇನೆ ಎನ್ನುವ ಕಲ್ಪನೆ ಕೂಡ ನಿನಗಿಲ್ಲ. 1-2 ದಿನ ಓಕೆ, 1 ತಿಂಗಳು ನನ್ನ ನೋವಿನ ಮುಖ ನೋಡುತ್ತಾ ನೀನು ಹೇಗೆ ಇದ್ದೆಯೋ? ನಿನ್ನ ಜಾಗದಲ್ಲಿ ನಾನಿದ್ದಿದ್ದರೆ 2 ದಿನಕ್ಕೆ ನಿಜವನ್ನು ಹೇಳಿಬಿಡುತ್ತಿದ್ದೆ. ಬಿಡು, ನಿಮಗೆಲ್ಲ ಫನ್ನಿ ಲವಿಂಗ್ ಗೈ, ಸ್ವಲ್ಪ ಆರೋಗ್ಯಂಟ್ ಆಗಿರುವ ಈ ಅಖಿಲ್ ಅಷ್ಟೇ ಗೊತ್ತಿರುವುದು. ನನಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತದೆ ಎನ್ನುವುದು ನೀವ್ಯಾರೂ ಯೋಚಿಸಲೇ ಇಲ್ಲ. ಎನಿವೆ, ನಿಮ್ಮ ನಾಟಕ ಇನ್ನೂ ಸ್ವಲ್ಪ ದಿನ ಮುಂದುವರೆದಿದ್ದರೆ ಈ ಅಖಿಲ್ ಹುಚ್ಚನಾಗಿ ಸತ್ತೇ ಹೋಗುತ್ತಿದ್ದ ಅಂತ ಅವಳಿಗೆ ಬೆನ್ನು ಮಾಡಿ ನಿಂತು ಮಾತನಾಡುತ್ತಿದ್ದವನ ಕೊನೆಯ ಮಾತು ಕೇಳಿದ ಮಾನ್ಯತಾ ಬಿಕ್ಕಿ ಬಿಕ್ಕಿ ಅಳುತ್ತಲೇ 10 ಬಾರಿ ಕ್ಷಮೆ ಕೇಳುತ್ತಿದ್ದಳು. ಅವಳತ್ತ ತಿರುಗಿ ಅಳು ನಿಲ್ಲಿಸುವಂತೆ ಹೇಳಿ ಅವಳ ಕಣ್ಣೀರು ಒರೆಸಿದವನ ಕೈ ಹಿಡಿದವಳು, ಈ 1 ದಿನ ನಮ್ಮ ಜೀವನದಲ್ಲಿ ಬರಬಾರದೆಂದೇ ನಾನು ನಿಮ್ಮ ಪ್ರೀತಿಯನ್ನು ಒಪ್ಪಲು ಇಂದು ಮುಂದು ನೋಡುತ್ತಿದ್ದದ್ದು. ಬಹುಶಃ ನೀವು ನಿಮ್ಮಷ್ಟೇ ಶ್ರೀಮಂತ ಹುಡುಗಿಯನ್ನು ಪ್ರೀತಿಸಿದ್ದರೆ ನಿಮ್ಮ ತಾಯಿ ಹೀಗೆಲ್ಲ ನಡೆದುಕೊಳ್ಳುತ್ತಿರಲಿಲ್ಲವೇ ಏನೋ. ಈಗಲೂ ಸಮಯವಿದೆ, ಒಮ್ಮೆ ಯೋಚಿಸಿ. ಶ್ರೀಮಂತ ಹುಡುಗಿಯನ್ನು ಮಧು ಅಂತ ಮಾನ್ಯತಾ ಮುಂದೇನು ಹೇಳುವ ಮೊದಲೇ ಅವಳ ಅದರಗಳನ್ನು ತನ್ನದರಗಳಿಂದ ಬಂಧಿಸಿದ್ದನು. ನಿಮಿಷಗಳ ಬಳಿಕ ಅವಳಿಂದ ದೂರ ಸರಿದು, ನಾನು ಯಾವ ಹುಡುಗಿಯನ್ನು ಆಯ್ಕೆ ಮಾಡಿದರೂ ಮಾಮ್ ನನ್ನ ಪ್ರೀತಿಯನ್ನು ಟೆಸ್ಟ್ ಮಾಡುತ್ತಿದ್ದರು. ನನ್ನ ಮಾತಿಗೆ ನಿನ್ನದೇ ಆದ ಅರ್ಥಗಳನ್ನು ಕಲ್ಪಿಸಿಕೊಂಡು ಇನ್ನೊಂದು ತಲೆನೋವು ಕೊಡಬೇಡ. ನಿಮ್ಮಿಂದ ನಾನು ಈ 1 ತಿಂಗಳು ಅನುಭವಿಸಿದ್ದೇ ಸಾಕು. ಐ ಲವ್ ಯು ಮನು. ಈ ಜನ್ಮಕ್ಕೆ ನೀನೊಬ್ಬಳೇ ಸಾಕು. ನೋಡು, ಮುಂದೆ ನಮ್ಮ ಮನೆಯ ಸೊಸೆಯಾಗಿ ಬಂದ ಮೇಲೆ ಮಾಮ್ ಜೊತೆ ಸೇರಿ ಏನೇ ನಾಟಕ ಆಡುವುದಿದ್ದರೆ ಪ್ಲೀಸ್ ನನ್ನಲ್ಲಿ ಹೇಳಿ ನಾಟಕವಾಡು. ಇನ್ನೊಮ್ಮೆ ನೀನಿಲ್ಲದ ಜೀವನ ಹಾಗೂ ಈ 1 ತಿಂಗಳಿನಲ್ಲಿ ನಾನು ಪಟ್ಟ ಕಷ್ಟ ನೋವನ್ನು ಕಲ್ಪಿಸಿಕೊಂಡರೂ ಭಯವಾಗುತ್ತಿದೆ. ಚಾರ್ಲಿ ಸಚಿನ್ ಆಗಾಗ ಟ್ರಿಪ್ಪಿಗೆ ಹೋದಾಗ ಪ್ರೀತಿಯ ಬಗ್ಗೆ, ಭಾವನೆಗಳ ಬಗ್ಗೆ ಹೇಳುತ್ತಿದ್ದರೆ ಇಬ್ಬರು ಸೈಕೋಗಳು, ಪ್ರೀತಿ ಪ್ರೇಮ ಅಂತ ಇಬ್ಬರಿಗೂ ಮಾಡಲು ಬೇರೆ ಕೆಲಸವಿಲ್ಲವೆಂದು ನಾನು ಸಾಕಷ್ಟು ಬಾರಿ ಅವರಿಗೆ ಬೈದಿದ್ದೆ. ಆದರೆ ಯಾವಾಗ ನನಗೆ ನಿನ್ನ ಮೇಲೆ ಪ್ರೀತಿಯಾಯಿತೋ ಆಗ ಅವರಿಬ್ಬರ ನೋವಿನ ಅರಿವಾಗಿತ್ತು. ಸಾಮ್ರಾಟ್, ನಿವಿ ಮತ್ತು ಸಿಂಚು ಪಿಯೂಷ್ ಲವ್ ಸ್ಟೋರಿ ಕೇಳಿದಾಗ ಪ್ರೀತಿಗೆ ಒಬ್ಬರಿಗಾಗಿ ಅಷ್ಟೊಂದು ಕಾಯುವ, ವರ್ಷಗಳು ಕಾಯುವ, ಕಾತರಿಸುವ ಶಕ್ತಿ ಇದೆಯಾ ಅಂತನಿಸುತ್ತಿತ್ತು. ಆದರೆ ಈ 1 ತಿಂಗಳಲ್ಲಿ ನಾನು ಅನುಭವಿಸಿದ ನೋವಿನಿಂದ ಪ್ರೀತಿಗೆ ಅದಕ್ಕೂ ಮೀರಿದ ಶಕ್ತಿ ಇದೆ ಎನ್ನುವುದು ತಿಳಿಯಿತು. ಮನಸ್ಸಲ್ಲಿ ಮೂಟೆಗಟ್ಟಲೆ ನೋವಿಟ್ಟುಕೊಂಡು ಎಲ್ಲರೆದುರು ನಾನು ಚೆನ್ನಾಗಿದ್ದೇನೆ ಎಂದು ನಟಿಸುವುದು ತುಂಬ ಕಷ್ಟ ಮನು. ಮತ್ತೊಮ್ಮೆ ನನ್ನ ಜೀವನದಲ್ಲಿ ಅಂತಹ ಕಷ್ಟದ ದಿನಗಳನ್ನು ಬರದ ಹಾಗೆ ನೋಡಿಕೊ ಎಂದವನು ಕಣ್ಣೀರು ತುಂಬಿಕೊಂಡು ತನ್ನನ್ನೇ ನೋಡುತ್ತಿರುವವಳನ್ನು ಬರಸೆಳೆದು ತಬ್ಬಿಕೊಂಡು, ಇಷ್ಟು ದಿನದ ನೋವನ್ನು ನಿನ್ನೆದುರು ಬಿಚ್ಚಿಟ್ಟೆ ಹೊರತು ನಿನ್ನನ್ನು ಬ್ಲೇಮ್ ಮಾಡುತ್ತಿಲ್ಲ ಅನ್ನುತ್ತಾ ಅವಳಿಂದ ದೂರ ಸರಿದು, ನೀನು ಕೂಡ ಎಲ್ಲರ ಹಾಗೆ ಅಖಿಲ್ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಫೈಟ್ ಮಾಡಲೇ ಇಲ್ಲ ಅಂತೆಲ್ಲ ತುಂಬ ಬಾರಿ ಯೋಚಿಸಿರಬಹುದು. ಆದರೆ ನಿನ್ನೆಯವರೆಗೆ ನನ್ನೊಳಗಡೆ ನಡೆಯುತ್ತಿದ್ದ ಈ ಫೈಟ್ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಐ ಆಮ್ ಸಾರಿ ನಿನಗೆ ಹರ್ಟ್ ಮಾಡಿದ್ದರೆ ಅಂದ. ಅವನ ತೇವವಾದ ಅವನ ಕಣ್ಣಂಚನ್ನು ನೋಡಿದವಳಿಗೆ ತಾನು ಅವನ ತಾಯಿಯ ಮಾತು ಕೇಳಿ ತಪ್ಪು ಮಾಡಿದೆ ಅಂತನಿಸಿತ್ತು. ನಿಮ್ಮ ಪ್ರೀತಿಯ ಬಗ್ಗೆ ತಿಳಿದಿದ್ದರೂ ನಿಮ್ಮಮ್ಮನ ಮಾತು ಕೇಳಿ ನಿಮಗೆ ಹರ್ಟ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಮುಂದೆ ಖಂಡಿತವಾಗಿಯೂ ನನ್ನಿಂದ ಈ ತರಹದ ತಪ್ಪುಗಳು ಆಗೋಲ್ಲ ಅಂತ ಕಣ್ಣೀರೊರೆಸಿಕೊಂಡು ಹೇಳಿದಾಗ ಅವನು ನಸುನಕ್ಕು, ಇಟ್ಸ್ ಓಕೆ, ನನ್ನ ಕ್ಯಾಬಿನ್ CCTV ಆಫ್ ಮಾಡಿದ್ದೇನೆ. ನೀನು ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಕ್ಯಾಬಿನ್ ಒಳಗಡೆಯೇ ಇದ್ದರೆ ಸಾಮ್ರಾಟ್ ಜೊತೆ ಉಳಿದಿಬ್ಬರು ನಿನ್ನನ್ನು ಹುಡುಕುತ್ತಾ ಬರಬಹುದು. ನಿನ್ನನ್ನು ಮನೆಗೆ ನಾನೇ ಡ್ರಾಪ್ ಮಾಡುತ್ತೇನೆ, ಆಗ ಮಾತನಾಡೋಣ ಎಂದು ಅವಳ ಹಣೆಗೊಂದು ಮುತ್ತಿಟ್ಟು ಕಳುಹಿಸಿದನು.
ಮಾನ್ಯತಾ ಅವನ ಕ್ಯಾಬಿನ್ನಿಂದ ಹೊರಬರುವುದಕ್ಕೂ ಅಖಿಲ್ ಹೇಳಿದಂತೆ ನಿವೇದಿತಾ, ಸಿಂಚನ ಹಾಗೂ ಸಾಮ್ರಾಟ್ ಅವಳತ್ತ ಓಡಿಬಂದು ಆರ್ ಯು ಓಕೆ ಎಂದವರನ್ನು ನೋಡಿ ಅಖಿಲ್ ಈಗಷ್ಟೇ ಹೇಳಿದ ಮಾತನ್ನು ನೆನಪಿಸಿಕೊಂಡು ನಗು ಬಂದರೆ ತನ್ನ ಮೇಲೆ ಅವರು ತೋರುವ ಅಕ್ಕರೆ ನೋಡಿ ಅವಳಿಗೆ ಅಳು ಬಂದಿತ್ತು. ನಿವೇದಿತಾ ಗಾಬರಿಯಲ್ಲಿ ಅವಳ ಕೈ ಹಿಡಿದು ಮನು, ಅಖಿಲ್ ನಿನ್ನ ಮೇಲೆ ಕೋಪಗೊಂಡು ಅಂತ ಮುಂದೇನೋ ಹೇಳುವ ಮೊದಲೇ ಹಾಗೇನೂ ಇಲ್ಲ ಅನ್ನುತ್ತಾ ಅಖಿಲ್ ಜೊತೆ ನಡೆದ ಮಾತುಕತೆಯ ಬಗ್ಗೆ ಅವರಿಗೆ ಹೇಳಿ, ನನ್ನಂಥ ಬಡ ಹುಡುಗಿಯ ಮೇಲೆ ನೀವೆಲ್ಲ ತೋರುವ ಪ್ರೀತಿ ಕಾಳಜಿಯನ್ನು ನೋಡಿ ಖುಷಿಯಲ್ಲಿ ಕಣ್ಣೀರು ಬಂತು ಅಷ್ಟೆ ಎಂದವಳ ಕಣ್ಣೀರು ಒರೆಸಿ, ಹುಚ್ಚು ಹುಡುಗಿ ನೀನು, ಈಗ ಭಾರದ್ವಾಜ್ ಮನೆಯ ಸೊಸೆ, ಇನ್ನೊಮ್ಮೆ ಬಡ ಹುಡುಗಿ ಅಂತೆಲ್ಲ ಹೇಳಿದರೆ ಬಾಯಿ ಮೇಲೆ ಬಾರಿಸುತ್ತೇನೆ ಎಂದ ನಿವೇದಿತಾ ಅವಳ ಕೆನ್ನೆ ಹಿಂಡಿದರೆ, ಬೇಗ ಕೆಲಸ ಮುಗಿಸು, ಇಷ್ಟು ದಿನ ನಿನ್ನ ಲಂಚ್ ಮಾಡುವ ಬಾ ಅಂದರೆ ನೀನು ಮಾರು ದೂರ ಓಡುತ್ತಿದ್ದೆ, ಇಂದಿನಿಂದ ನಿನ್ನ ಲಂಚ್ ನಮ್ಮ ಜೊತೆ, ನೋ ಮೋರ್ ರೀಸನ್ ಓಕೆ, ನನ್ನ ಅಣ್ಣನ ಹೆಂಡತಿಯಾಗುವವಳು ನೀನು, ಇನ್ನು ನಮ್ಮ ಜೊತೆ ಬೆರೆಯಲು ಅಂಜುವ ಅವಶ್ಯಕತೆ ಇಲ್ಲ, ನಿವಿಯ ಹಾಗೆ ನಾನು ನಿನ್ನನ್ನು ಮನು ಎಂದೇ ಕರೆಯುತ್ತೇನೆ ಎಂದ ಸಿಂಚನ ಅವಳಿಗೊಂದು ಪುಟ್ಟ ಅಪ್ಪುಗೆ ಇಟ್ಟು ಅಲ್ಲಿಂದ ಹೊರಟಳು. ಸಾಮ್ರಾಟ್ ಅವಳ ತಲೆ ಸವರಿ ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಸಿಸ್ ಎಂದು ಅಖಿಲ್ ಕ್ಯಾಬಿನ್ ಒಳಗಡೆ ಹೋದನು. ವಾರಗಳ ಬಳಿಕ ಮುಂಬೈಯಲ್ಲಿ ನಡೆದ ಬಿಸಿನೆಸ್ ಮೀಟಿಂಗ್ ಮುಗಿಸಿ ಬಂದ ಸಾಮ್ರಾಟ್ ಎಂದಿನಂತೆ ರಾತ್ರಿ ಊಟ ಮುಗಿಸಿ ನಿವೇದಿತಾ ಕೋಣೆಗೆ ಬಂದರೆ ಅವಳು ಬಾಲ್ಕನಿಯಲ್ಲಿ ಒಬ್ಬಳೇ ನಿಂತು ಆಕಾಶದತ್ತ ನೋಟ ನೆಟ್ಟಿದ್ದಳು. ಅವಳ ಪಕ್ಕದಲ್ಲಿ ನಿಂತು, ಏನು ಅಷ್ಟೊಂದು ಏಕಾಗ್ರತೆಯಲ್ಲಿ ಆಕಾಶ ನೋಡುತ್ತಿದ್ದೀಯಾ ಎಂದವನ ಕಡೆ ತಿರುಗಿ ಅವನ ಎದೆಯ ಮೇಲೆ ತಲೆಯಿಟ್ಟು, ಏನಿಲ್ಲ ಅಪ್ಪ ಅಮ್ಮ ಲಕ್ಷ್ಮಿ ನೆನಪಾದರು ಅಂದಾಗ ಅವಳ ತಲೆ ಸವರುತ್ತಾ, ಹೌದಾ, ಈಗ ನಿನಗೊಂದು ಸರ್ಪ್ರೈಸ್ ಇದೆ ಎಂದವನಿಂದ ದೂರ ಸರಿದು ಕುತೂಹಲದಲ್ಲಿ, ಏನು ಸರ್ಪ್ರೈಸ್, ಮುಂಬೈಯಿಂದ ಏನಾದರೂ ತಂದಿದ್ದೀಯಾ ಅಂದಾಗ ಅವನ ಕೈ ಹಾಗೂ ಕೋಣೆ ಒಳಗಡೆ ಬಂದು ಸುತ್ತಲೂ ನೋಡುತ್ತಿದ್ದವಳನ್ನು ಮಂಚದಲ್ಲಿ ಕೂರಿಸಿ ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಎಂದವನ ಮೇಲೆ ಹುಸಿ ಮುನಿಸು ತೋರುತ್ತಾ, ಓಕೆ ಎಂದವಳ ಎದುರು ಮೊಬೈಲ್ ಹಿಡಿದಾಗ ಅಲ್ಲಿರುವವರನ್ನು ನೋಡಿ ಒಮ್ಮೆಲೆ, ಅಕ್ಕ, ರಾಗಿಣಿ ಅಕ್ಕ ಎಂದು ಜೋರಾಗಿ ಕಿರುಚಿ ಅವನ ಕೈಯಲ್ಲಿದ್ದ ಮೊಬೈಲ್ ತನ್ನ ಕೈಗೆ ತೆಗೆದುಕೊಂಡವಳ ಕಣ್ಣುಗಳು ಕ್ಷಣದಲ್ಲಿ ಕಣ್ಣೀರಿನಿಂದ ತುಂಬಿದ್ದವು. ಹೋಯ್, ಯಾಕೆ ಅಳು, ಹೇಗಿದ್ದೀಯ ನಿಧಿ, ಕೊನೆಗೂ ಈ ಅಕ್ಕನನ್ನು ಮರೆತೇ ಬಿಟ್ಟೆಯಲ್ಲ ಎಂದ ರಾಗಿಣಿ ಕೂಡ ಭಾವುಕಳಾಗಿದ್ದಳು. ನಿವೇದಿತಾ ಕಣ್ಣೀರು ಒರೆಸಿ ಇಬ್ಬರಿಗೂ ಮಾತನಾಡಲು ಹೇಳಿ ಸಾಮ್ರಾಟ್ ಬಾಲ್ಕನಿಯತ್ತ ನಡೆದರೆ, ಮಿಸ್ ನಿವೇದಿತಾ ಭಾರದ್ವಾಜ್ ಅವರೇ, ಎಷ್ಟು ಅಂತ ಅಳುತ್ತೀರಾ ಎಂದಾಗ ತನ್ನನ್ನು ಆಶ್ಚರ್ಯದಲ್ಲಿ ನೋಡಿದ ನಿವೇದಿತಾಳನ್ನು ಗಮನಿಸಿದ ರಾಗಿಣಿ, ನಿನ್ನವನು ಅದಾಗಲೇ ನನಗೆಲ್ಲ ಹೇಳಿದ್ದಾನೆ ನಿಧಿ, ತುಂಬ ಮುದ್ದಾಗಿ ಕಾಣುತ್ತಿದ್ದೀಯ, ಹೇಗಿದೆ ಲೈಫ್, ಸಾಮ್ರಾಟ್ ನಿನ್ನ ಫೋಟೋ ತೋರಿಸಿದಾಗ ಅದ್ಯಾವಾಗ ನಿನ್ನನ್ನು ನೇರವಾಗಿ ನೋಡುತ್ತೇನೋ, ನಿನ್ನ ಬಳಿ ಮಾತನಾಡುತ್ತೇನೋ ಅಂತನಿಸಿತ್ತು. ಹೌದು, ನೀನು ನನ್ನ ಮದುವೆಗೆ ಯಾಕೆ ಬರಲಿಲ್ಲ, ಅಪ್ಪ ಅಮ್ಮ ಜೊತೆ ಅಜಿತ್ ಕೂಡ ನಿನ್ನ ಬಗ್ಗೆ ಕೇಳುತ್ತಿದ್ದರು ಎನ್ನುವಾಗ ಪುಟ್ಟ ಮಗುವೊಂದು ಅಳುತ್ತಾ ರಾಗಿಣಿ ಬಳಿ ಬಂದಾಗ, ರೀ ಪಾಪು ಅಳ್ತಿದ್ದಾಳೆ, ಎಲ್ಲೋದ್ರಿ ನೀವು, ತಕ್ಷಣ ಅವಳ ಬಳಿ ಬಂದ ಪತಿಯನ್ನು ಗೆಳತಿಗೆ ಪರಿಚಯಿಸಿ, ನಿಧಿ, ಇವರು ನನ್ನ ಹಸ್ಬೆಂಡ್ ಅಜಿತ್ ಅಂತ, ಮತ್ತೆ ಇವಳು ನಮ್ಮ ಮುದ್ದು ಮಗಳು ರಿದ್ವಿ ಅಂತ ಪಕ್ಕದಲ್ಲೇ ಇದ್ದ ಗಂಡನ ಬಳಿ, ರೀ ನಾನು ಯಾವಾಗಲೂ ಹೇಳುತ್ತಿದ್ದೆಯಲ್ಲ ಬೆಂಗಳೂರಿನ ಪಿಜಿಯಲ್ಲಿ ಶ್ರೀನಿಧಿ ಅಂತ ನನ್ನ ಜೊತೆಗಿದ್ದಾಳೆಂದು, ನೋಡಿ ಇವಳೇ ಆ ಶ್ರೀನಿಧಿ, ಮೊನ್ನೆ ಮಾಲಲ್ಲಿ ಸಾಮ್ರಾಟ್ ಎನ್ನುವ ಹುಡುಗ ನಮ್ಮ ಬಗ್ಗೆ ವಿಚಾರಿಸಿ ನನ್ನ ಶ್ರೀನಿಧಿ ಗೆಳೆತನ ಬಗ್ಗೆ ಕೇಳಿದ ನೋಡಿ, ಅವನು ಬೇರೆ ಯಾರೂ ಅಲ್ಲ, ಶ್ರೀನಿಧಿಯನ್ನು ಕಾಲೇಜು ದಿನಗಳಿಂದ ಪ್ರೀತಿಸಿ ಮುಂದೆ ಇವಳನ್ನು ಮದುವೆಯಾಗುವವನು ಎಂದರೆ, ಹೋ ಹಾಯ್ ಶ್ರೀನಿಧಿ, ಆಗಾಗ ಇವಳು ನಿನ್ನ ಬಗ್ಗೆ ಹೇಳುತ್ತಿದ್ದಳು, ನೈಸ್ ಟು ಮೀಟ್ ಯು ಅನ್ನುತ್ತಾ ಇಬ್ಬರು ಮಾತನಾಡಿ ಎಂದ ಅಜಿತ್ ಮಗುವನ್ನು ಹಿಡಿದು ಅಲ್ಲಿಂದ ಆಚೆ ನಡೆದನು. ಹೇಳು ನಿಧಿ, ಹೇಗಿದ್ದೀಯಾ ಅಂದಳು. ಅಕ್ಕ, ಸಾಮ್ರಾಟ್ ಆಗಲೇ ನನ್ನ ಬಗ್ಗೆ ಹೇಳಿರಬೇಕಲ್ಲ, ಭಾರದ್ವಾಜ್ ಎನ್ನುವ ಬ್ಯೂಟಿಫುಲ್ ಫ್ಯಾಮಿಲಿಯ ಮಗಳಾಗಿದ್ದೇನೆ, ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಪ್ರೀತಿ ಸಾಮ್ರಾಟ್ನನ್ನೇ ಮದುವೆಯಾಗಲಿದ್ದೇನೆ, ಒಟ್ಟಾರೆ ಈಗ ನನ್ನಷ್ಟು ಹ್ಯಾಪಿ ಪರ್ಸನ್ ಬಹುಶಃ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲವಿರಬೇಕು, ಈಗ ನೀವು ಹೇಳಿ ಹೇಗಿದ್ದೀರಾ, ಮೈಸೂರಲ್ಲಿದ್ದ ನೀವು ಮುಂಬೈಯಲ್ಲಿ ಹೇಗೆ ಅಂದಳು.
6 ತಿಂಗಳ ಹಿಂದೆ ಅಜಿತಿಗೆ ಇಲ್ಲಿನ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಯಿತು, ಹಾಗಾಗಿ ಇಲ್ಲಿದ್ದೇವೆ. ಇನ್ನೂ ನಿನ್ನ ಹಾಗೆಯೇ ನನ್ನದು ಹ್ಯಾಪಿ ಫ್ಯಾಮಿಲಿ ಎಂದು ತನ್ನನ್ನೇ ನೋಡುತ್ತಿದ್ದವಳಲ್ಲಿ, ಅಕ್ಕ ಏನು ಹಾಗೆ ನೋಡುತ್ತಿದ್ದೀಯಾ ಅಂದಾಗ, ಏನಿಲ್ಲ ನಿಧಿ, ಇದನ್ನು ನಿನ್ನಲ್ಲಿ ಹೇಳಬೇಕಾ ಬೇಡವಾ ಗೊತ್ತಿಲ್ಲ, ಆದರೆ ನೀನು ನನ್ನ ಮದುವೆಗೂ ಬರದೆ ತಿಂಗಳು ಕಳೆದರೂ ನನಗೆ ಫೋನ್ ಕೂಡ ಮಾಡದೆ ಇದ್ದಾಗ ನಾನೇ ಒಂದು ದಿನ ಪಿಜಿಗೆ ಕರೆ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದೆ. ಅವರು ನೀನು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ ಕ್ಲಿನಿಕ್ ಬಳಿ ನಡೆದ ಕಾರ್ ಆಕ್ಸಿಡೆಂಟಲ್ಲಿ ನಿನ್ನ ಡೆತ್ ಆಯಿತೆಂದರು. ಅವರ ಮಾತಿನ ಮೇಲೆ ನಂಬಿಕೆ ಬರದೆ ಪರಿಚಯದ ಪಿಜಿಯ ಹುಡುಗರಿಗೆ ಕರೆ ಮಾಡಿ ಕೇಳಿದರೆ ಅವರದು ಅದೇ ಉತ್ತರ. ಯಾವಾಗಲೂ ಕ್ಲಿನಿಕ್ಕಿಗೆ ಬರುವ ಪೇಷಂಟ್ ಒಬ್ಬರು ಕಾರು ನಿನ್ನನ್ನು ಗುದ್ದಿಕೊಂಡು ಹೋಗಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ನಿನ್ನನ್ನು ನೋಡುವುದರ ಜೊತೆ ಅಕ್ಕಪಕ್ಕದಲ್ಲಿದ್ದವರು ನಿನ್ನ ಸ್ಪಾಟ್ ಡೆತ್ ಆಗಿದೆ, ಸುಮ್ಮನೆ ಆಸ್ಪತ್ರೆಗೆ ಕೊಂಡು ಹೋಗುವುದು ಎನ್ನುವುದನ್ನು ಕೇಳಿದರಂತೆ. ಪಿಜಿ ಓನರ್ ಶಾರದಾ ರಾತ್ರಿ ನೀನು ಪಿಜಿಗೆ ಬರದೇ ಇದ್ದಾಗ ಎಲ್ಲೋ ಫ್ರೆಂಡ್ಸ್ ಮನೆಯಲ್ಲಿರಬೇಕೆಂದು ಸುಮ್ಮನಾದವರು ಮರುದಿನವೂ ನಿನ್ನ ಪತ್ತೆ ಇಲ್ಲದಾಗ ಗಾಬರಿಯಲ್ಲಿ ಪಿಜಿಯ ಕೆಲವೊಂದು ಹುಡುಗಿಯರಲ್ಲಿ ನಿನ್ನ ಬಗ್ಗೆ ವಿಚಾರಿಸಿ ಅವರ ಮೂಲಕ ನೀನು ಕೆಲಸ ಮಾಡುವ ಕ್ಲಿನಿಕ್ ಬಗ್ಗೆ ತಿಳಿದುಕೊಂಡು ಅಲ್ಲಿ ಕರೆ ಮಾಡಿದವರಿಗೆ ನಿನ್ನ ಆಕ್ಸಿಡೆಂಟ್ ವಿಷಯ ತಿಳಿಯಿತು. ಇನ್ನೇನು ನಿನ್ನ ಮನೆಯವರಿಗೆ ಇದರ ಬಗ್ಗೆ ಹೇಳಬೇಕೆಂದು ನೀನು ಪಿಜಿ ಸೇರುವಾಗ ಕೊಟ್ಟಿದ್ದ ಡೀಟೇಲ್ಸ್ ಹಾಗೂ ನಂಬರಿಗೆ ಕರೆ ಮಾಡಿದರೆ ಅದು ರಾಂಗ್ ನಂಬರ್ ಆಗಿರುವುದರ ಜೊತೆ ಫೇಕ್ ಅಡ್ರೆಸ್ ಆಗಿತ್ತು. ಬಳಿಕ ಕಾಲೇಜಲ್ಲಿ ನಿನ್ನ ಬಗ್ಗೆ ವಿಚಾರಿಸಿದಾಗ ನೀನೊಬ್ಬಳು ಅನಾಥೆ ಎನ್ನುವುದರ ಜೊತೆ ಕೇರ್ ಆಫ್ ಅಲ್ಲಿ ಪಿಜಿ ಡೀಟೇಲ್ಸ್ ಇರುವುದನ್ನು ನೋಡಿ ಹೆದರಿದ ಶಾರದಾ, ಮೊದಲೇ ವುಮೆನ್ಸ್ ಪಿಜಿ, ನಿನಗೇನಾದರೂ ಹೆಚ್ಚು ಕಮ್ಮಿಯಾದರೆ ಆಕ್ಸಿಡೆಂಟ್ ಕೇಸ್ ಜೊತೆ ಬೇರೆ ಪೊಲೀಸ್ ಕೇಸ್ ನೆಪದಲ್ಲಿ ಪಿಜಿ ಹೆಸರು ಹಾಳಾಗುವುದು ಬೇಡವೆಂದು ಸುಮ್ಮನಾದರು. ಇದೆಲ್ಲ ಕೇಳಿ ನನಗಂತೂ ತಲೆ ಕೆಟ್ಟಿತ್ತು. ನಿನ್ನನ್ನು ಕಳೆದುಕೊಂಡ ನೋವಲ್ಲಿ ಶಾರದಾ ಮೇಲೆ ಕೋಪಗೊಂಡು ನನಗಾದರೂ ನಿನ್ನ ವಿಷಯ ತಿಳಿಸಬೇಕಿತ್ತೆಂದು ಕೂಗಾಡಿದ್ದೆ. ವಾರಗಟ್ಟಲೆ ನಿನ್ನ ಬಗ್ಗೆ ತಲೆಕೆಡಿಸಿಕೊಂಡು ಕೂತವಳನ್ನು ಅಜಿತ್ ಸಮಾಧಾನಿಸಿದರು. ಸಾಮ್ರಾಟ್ ಮೂಲಕ ನಿನ್ನ ಬಗ್ಗೆ ತಿಳಿದಾಗ ಖುಷಿಯಲ್ಲಿ ಅಳುವೆ ಬಂದಿತ್ತು. ಈಗ ಅನ್ನಿಸುತ್ತಿದೆ, ಶಾರದಾರವರು ನಿನ್ನನ್ನು ಹುಡುಕಿಕೊಂಡು ಆಸ್ಪತ್ರೆಗೆ ಬರದೇ ಇರುವುದರ ಜೊತೆ ನನಗೆ ಕರೆ ಮಾಡದಿದ್ದದ್ದೇ ಒಳ್ಳೆಯದಾಯಿತು. ಒಂದು ವೇಳೆ ನಾವು ನಿನ್ನ ಬಳಿ ಬಂದಿದ್ದರೆ ನಿನ್ನನ್ನು ಉಳಿಸಿಕೊಳ್ಳುತ್ತಿದ್ದೆವೇ ಏನೋ ಇಲ್ಲವೋ ಗೊತ್ತಿಲ್ಲ. ಉಳಿಸಿಕೊಂಡಿದ್ದರೂ ನಿನ್ನನ್ನು ಭಾರದ್ವಾಜ್ ಫ್ಯಾಮಿಲಿಯಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಅಲ್ಲದೆ ನಮ್ಮ ಜೊತೆ ನೀನಿದ್ದಿದ್ದರೆ ಜೀವನ ಪೂರ್ತಿ ತಾನು ಅನಾಥೆ ಎಂದು ನೀನು ಕಣ್ಣೀರು ಹಾಕುತ್ತಲೇ ಬದುಕುತ್ತಿದ್ದೆ. ನೌ ಹ್ಯಾಪಿ ಫಾರ್ ಯು ನಿಧಿ ಎಂದವಳು ಕಣ್ಣೀರನ್ನು ಒರೆಸಿಕೊಂಡು, ಯಾವಾಗಲೂ ನಿನಗೆ ಹೇಳುತ್ತಿದ್ದೆ ನೋಡು, ಜೀವನ ಇಷ್ಟೇ ಅಲ್ಲ, ಇನ್ನೂ ಲೈಫ್ ಇದೆ, ಲೈಫ್ ಇಸ್ ಬಂಡಲ್ ಆಫ್ ಸರ್ಪ್ರೈಸ್ ಅಂತ. ಆಗೆಲ್ಲ ನಾನು ಒಬ್ಬಂಟಿ ಅನಾಥೆ ಎಂದೆಲ್ಲ ಅಳುತ್ತಿದ್ದ ನೀನು ಇಂದು ಖುಷಿಯಲ್ಲಿ ಅಕ್ಕ ನನಗೊಂದು ಬ್ಯೂಟಿಫುಲ್ ಫ್ಯಾಮಿಲಿ ಇದೆ ಎಂದು ಹೇಳಿದೆ. ನೋಡು, ಇದೇ ಕಣಮ್ಮ ಜೀವನ ಎಂದು ಇಬ್ಬರು ತುಂಬ ಹೊತ್ತು ಮಾತನಾಡಿ ಓಕೆ ನಿಧಿ, ಪಾಪು ಮಲಗುವ ಸಮಯ, ಇನ್ನೊಮ್ಮೆ ಮಾತನಾಡೋಣ ಅನ್ನುತ್ತಾ ಕರೆ ತುಂಡರಿಸಿದಾಗ ನಿವೇದಿತಾ ತೇವವಾದ ಕಣ್ಣಂಚನ್ನು ಹೊರೆಸಿ ಬಾಲ್ಕನಿಯತ್ತ ನಡೆದಳು. ಆಕಾಶದತ್ತ ದೃಷ್ಟಿ ನೆಟ್ಟು ನಿಂತಿರುವ ಸಾಮ್ರಾಟನನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಐ ಲವ್ ಯು ಎಂದವಳ ಸನಿಹ ಹಾಗೂ ಧ್ವನಿ ಕೇಳಿ ಅವಳತ್ತ ತಿರುಗಿ ಅವಳನ್ನು ಬಳಸಿ ಐ ಲವ್ ಯು ಟು ನಿವಿ ಅನ್ನುತ್ತಾ ಅವಳ ಹಣೆಗೊಂದು ಪುಟ್ಟದಾದ ಮುತ್ತಿಟ್ಟನು. ಅವನ ಎದೆಗೆ ಹೊರಗಿ, ನಿನಗೆ ಹೇಗೆ ಧನ್ಯವಾದ ಹೇಳಲಿ ಸಾಮ್ರಾಟ್, ಅರುಣಮ್ಮ, ಪ್ರಗತಿ, ಆಶ್ರಮ, ಈಗ ಈ ರಾಗಿಣಿ ಅಕ್ಕ, ಇವರನ್ನೆಲ್ಲ ನನ್ನ ಜೀವನಕ್ಕೆ ವಾಪಸ್ಸಾಗಿಸಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಅಷ್ಟೇ ಹೇಳಿದರೆ ಅದು ನೀನು ಮಾಡಿದ ಕೆಲಸದ ಮುಂದೆ ತುಂಬ ಚಿಕ್ಕದಾಗುತ್ತದೆ. ಮನಸ್ಸಲ್ಲಿ ಇವರನ್ನೆಲ್ಲ ಒಮ್ಮೆಯಾದರೂ ಭೇಟಿಯಾಗಬೇಕು ಎನ್ನುವ ಆಸೆ ಇತ್ತು, ಆದರೆ ಅದೇನೋ ಹಿಂಜರಿಕೆ. ಆದರೆ ನಾನು ಕಳೆದುಕೊಂಡಿದ್ದ ಜನರನ್ನು, ಆ ಖುಷಿಯನ್ನೆಲ್ಲ ವಾಪಸ್ಸು ತಂದುಕೊಟ್ಟೆ ಅಂತ ಕಣ್ಣೀರು ಹೊರೆಸುತ್ತಾ ಅವನಿಂದ ದೂರ ಸರಿದ ನಿವೇದಿತಾ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾನು ಸೋತು ಹೋದೆ ಸಾಮ್ರಾಟ್. ಯು ಆರ್ ದಿ ಬೆಸ್ಟ್ ಥಿಂಗ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಆದರೆ ನಿನ್ನ ಜೊತೆ ನನ್ನ ಪ್ರೀತಿಯನ್ನು ತುಂಬ ಕಡೆಗಣಿಸಿಬಿಟ್ಟೆ. ನಿಜ ಹೇಳಬೇಕೆಂದರೆ ಎಂದೋ ಉಸಿರು ನಿಲ್ಲಿಸಬೇಕಾಗಿದ್ದ ಈ ದೇಹಕ್ಕೆ ಜೀವ ಹಾಗೂ ಜೀವನ ನಿನ್ನವರು ಕೊಟ್ಟರೆ
ನೀನು ಪ್ರೀತಿಯ ಜೊತೆ ಪ್ರತಿ ಕ್ಷಣ ಖುಷಿ ಪಡುವಷ್ಟು ನೆನಪುಗಳನ್ನು ಕೊಟ್ಟಿದ್ದೀಯ. ಈ ಜೀವ ಉಸಿರು ನಿಲ್ಲಿಸುವವರೆಗೂ ನಿನ್ನನ್ನು ಹುಚ್ಚರಂತೆ ಪ್ರೀತಿಸುತ್ತಾ ಪ್ರತಿ ಕ್ಷಣ ನಿನ್ನೊಂದಿಗೆ ಬದುಕಬೇಕು ಎನ್ನುವುದೇ ನನಗಿರುವ ಕೊನೆಯ ಆಸೆ ಅಂತ ಅವನ ಕಾಲನ್ನು ಮುಟ್ಟಿ ನಮಸ್ಕರಿಸಲು ಹೋದವಳ ಕೈರಟ್ಟೆ ಹಿಡಿದು ತಡೆದವನು ಗಾಬರಿಯಲ್ಲಿ, ಏನು ಮಾಡುತ್ತಿದ್ದೀಯ ನಿವಿ ಅಂದನು. ನಾನು ನಿನ್ನನ್ನು ನಿರ್ಲಕ್ಷಿಸಿ ಅವಮಾನ ಮಾಡಿದ್ದಕ್ಕೆ, ನಿನ್ನ ಪ್ರೀತಿಯನ್ನು ಅರ್ಥೈಸಿಕೊಳ್ಳದಿದ್ದಕ್ಕೆ ಕ್ಷಮೆ ಕೇಳುತ್ತಿದ್ದೇನೆ ಎಂದವಳನ್ನು ಬರಸೆಳೆದು ತಬ್ಬಿಕೊಂಡವನು, ಅದರ ಅಗತ್ಯವಿಲ್ಲ ನಿವಿ ಎಂದವನ ಬಾಹುಗಳಲ್ಲಿ ಸ್ವಲ್ಪ ಹೊತ್ತು ಇದ್ದವಳು ತಕ್ಷಣ ಏನೋ ನೆನಪಾಗಿ, ರಾಗಿಣಿ ಅಕ್ಕ ಎಲ್ಲಿ ಸಿಕ್ಕಿದರು ಎಂದು ಹೇಳಲೇ ಇಲ್ಲ ನೀನು ಅಂದಾಗ, ಪ್ಲೀಸ್ ಕೋಣೆಯ ಒಳಗಡೆ ಹೋಗಿ ಮಾತನಾಡೋಣವಾ, ತುಂಬ ಕೋಲ್ಡ್ ಇದೆ ಇಲ್ಲಿ ಅನ್ನುತ್ತಾ ಇಬ್ಬರು ಕೋಣೆ ಒಳಗಡೆ ಬಂದು ನಿವೇದಿತ ಮಂಚದ ಮೇಲೆ ಕುಳಿತರು. ನಾನು ಅಖಿಲ್ ಮೀಟಿಂಗ್ ಬೇಗನೆ ಮುಗಿಸಿ ಟೈಮ್ ಪಾಸ್ ಮಾಡಲು ಹೋಟೆಲಿಗೆ ಹೋಗುವ ದಾರಿಯಲ್ಲಿ ಸಿಕ್ಕ ಮಾಲ್ ಹೊಕ್ಕಿದೆವು. ಅಖಿಲ್ ಬಟ್ಟೆಗಳ ಶಾಪ್ ಒಳಗಡೆ ಹೋದರೆ ನನಗೆ ಅಂಕಲ್ ಕರೆ ಬಂದ ಕಾರಣ ಮಾತನಾಡುತ್ತಾ ಕಿಡ್ಸ್ ಶಾಪ್ ಪಕ್ಕ ನಿಂತಿದ್ದೆ. ಕರೆ ತುಂಡರಿಸಿ ಅಖಿಲ್ ಇದ್ದಲ್ಲಿಗೆ ಇನ್ನೇನು ಹೋಗಬೇಕು ಎನ್ನುವಾಗ ಚಿಕ್ಕ ಮಗು ಅದರಷ್ಟೇ ದೊಡ್ಡದಿರುವ ಟೆಡ್ಡಿ ಬೇರನ್ನು ಹಿಡಿದು ಶಾಪಿಂದ ಹೊರಗಡೆ ಓಡುತ್ತಾ ಬಂದರೆ, ಅದರ ಹಿಂದೆ ಮಗುವಿನ ಅಪ್ಪ, ರಿದ್ವಿ ಚಿನ್ನಮ್ಮ ನಿಲ್ಲು, ಅಪ್ಪ ಅದನ್ನು ನಿನಗೆ ಕೊಡಿಸುತ್ತಾರೆ ಬಾ ಅಂತ ಕನ್ನಡದಲ್ಲಿ ಮಾತನಾಡುತ್ತಾ ಓಡಿ ಬರುತ್ತಿದ್ದರು. ಮುದ್ದಾದ ಮಗು ಜೊತೆಗೆ ಕನ್ನಡ ಮಾತನಾಡುವವರು. ಆಸಕ್ತಿಯಲ್ಲಿ ಅಪ್ಪ ಮಗಳನ್ನು ನೋಡುತ್ತಿದ್ದೆ. ಆಗ ಅವರ ಪಕ್ಕ ಬಂದ ಮಗುವಿನ ಅಮ್ಮ, ಇದು 16ನೇ ಟೆಡ್ಡಿ ಬೇರ್, ನಾವಿರುವುದೇ 1BH ಮನೆಯಲ್ಲಿ. ಇವಳು ಕೇಳಿದಾಗಲೆಲ್ಲ ಇದನ್ನು ತೆಗೆದುಕೊಳ್ಳುತ್ತಿದ್ದರೆ ಆ ನಾಯಿಗೂಡಿನ ಹಾಗಿರುವ ಮನೆಯಲ್ಲಿ ನಿಮ್ಮ ಚಿನ್ನಮ್ಮ ಹಾಗೂ ಟೆಡ್ಡಿ ಬೇರ್ ಇಬ್ಬರೇ ಇದ್ದು ನಾವು ಬಿಲ್ಡಿಂಗ್ ಕಾರಿಡಾರಲ್ಲಿ ಮಲಗಬೇಕೋ ಏನೋ. ಇಬ್ಬರಿಗೂ ಮಾಡಲು ಕೆಲಸವಿಲ್ಲ, ಕೊಡೆ ಅದನ್ನು, ಮನೆಯಲ್ಲಿರೋದೇ ಸಾಕು ಅಂತ ಮಗಳ ಕೈಯಿಂದ ಟೆಡ್ಡಿ ಬೇರ್ ಕಸಿದುಕೊಂಡು ವಾಪಸ್ಸು ಕೊಡಲು ಹೋದವಳನ್ನು, ರಾಗಿಣಿ ಇದು ಲಾಸ್ಟ್ ಟೆಡ್ಡಿ, ಇನ್ಮೇಲೆ ಇವಳಿಗೆ ಕೊಡಿಸೋಲ್ಲ, ಪ್ಲೀಸ್ ಇರಲಿ ಅಂತ ಹೆಂಡತಿಯ ಹಿಂದೆಯೇ ಶಾಪ್ ಒಳಗಡೆ ಹೋದರೆ ನಾನು ಅವರನ್ನೇ ಕುತೂಹಲದಲ್ಲಿ ಗಮನಿಸುತ್ತಿದ್ದೆ. 5 ನಿಮಿಷ ಬಿಟ್ಟು ಅವರು ಹೊರಗಡೆ ಬಂದಾಗ ಹೆಂಡತಿಯ ಮುಖ ಊದಿದ್ದರೆ ಮಗಳ ಕೈಯಲ್ಲಿ ಟೆಡ್ಡಿ ಇದ್ದು ಅಪ್ಪ ಮಗಳು ನಗುತ್ತಾ ಬರುತ್ತಿದ್ದರು. ಅವರಿಬ್ಬರ ನಗುವನ್ನು ಗಮನಿಸಿ, ಹೀಗೆ ಮಗಳಿಗೆ ಕೇಳಿದ್ದನ್ನು ತೆಗೆದುಕೊಟ್ಟು ಅಭ್ಯಾಸ ಮಾಡಿಸಿ, ಈಗಲೇ ಹಾಳು ಮಾಡಿ, ಮುಂದೆ ನಮ್ಮ ಮಾತು ಕೇಳದಿದ್ದರೆ ನೀವುಂಟು, ನಿಮ್ಮ ಮಗಳುಂಟು, ನಾನು ಸೀದಾ ಹಾಸನ ಇಲ್ಲವೇ ಮೈಸೂರಿಗೆ ಹೋಗಿ ಬಿಡುತ್ತೇನೆ ಎಂದಳು. ಅವರ ಮಾತಿಗೆ ಆ ಕ್ಷಣ ನಕ್ಕರು. ಅವರನ್ನು ಹಿಂಬಾಲಿಸುತ್ತಿದ್ದ ನನಗೆ ನೀನು ಹೇಳಿದ ರಾಗಿಣಿ ಅಕ್ಕ ಹಾಸನದವರು ಎನ್ನುವುದು ನೆನಪಾದಾಗ ತಕ್ಷಣ ಅವರ ಬಳಿ ಹೋಗಿ ತನ್ನನ್ನು ಪರಿಚಯಿಸಿಕೊಂಡು, ನೀವು ಬೆಂಗಳೂರಿನ PGಯಲ್ಲಿರುವಾಗ ಶ್ರೀನಿಧಿ ಎನ್ನುವ ಹುಡುಗಿ ನಿಮ್ಮ ರೂಮ್ಮೇಟ್ ಆಗಿದ್ದಳಾ ಎಂದು ಕೇಳಿದಾಗ ಅವರು ಆಶ್ಚರ್ಯದಲ್ಲೇ ಹೌದು ಎಂದರು. ಆ ಕ್ಷಣ ನನಗೆ ಅಲ್ಲೇ ಕುಣಿದು ಬಿಡಬೇಕು ಅಂತನಿಸಿತ್ತು. ಆದರೆ ಅವರು ಬೇಸರದಲ್ಲೇ, ಬಟ್ ಅವಳು ವರ್ಷಗಳ ಹಿಂದೆ ನಡೆದ ಕಾರ್ ಆಕ್ಸಿಡೆಂಟಲ್ಲಿ ತೀರಿ ಹೋದಳು. ಹೌದು, ನೀವ್ಯಾರು ಎಂದಾಗ ನನಗೆ ಗೊಂದಲವಾಗಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅನುರಾಗ ಕತೆಗಳು ಅನ್ನೋ ಚಾನಲಲ್ಲಿ ತುಂಬ ಚೆನ್ನಾಗಿ ಕತೆಗಳು ಮೂಡಿ ಬರ್ತಾ ಇದೆ. ಅದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈಗಲೇ ಹೋಗಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.